ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಇವತ್ತು ನಾವು ಭಾರತೀಯ ಹಣಕಾಸು ಮಾರುಕಟ್ಟೆಗಳು ಮತ್ತು ಸಂಸ್ಥೆಗಳು ಅಂತ ಸಬ್ಜೆಕ್ಟಿನ 2ನೇ ಯೂನಿಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಕ್ಲಾಸ್ 1 ಫ್ರಮ್ ಯೂನಿಟ್ 2. ಸೊ ಐ ಆಮ್ ಪ್ರೊಫೆಸರ್ ಅಂಬ್ಲಿ ಪಿಳ್ಳೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, ಗವರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಕುಂದಗೋಳ. So students, now we shall start with unit 2. So the unit 2 is financial market, ಹಣಕಾಸು ಮಾರುಕಟ್ಟೆಗಳು. ಸೊ ಅದರ ಮೀನಿಂಗು ಒಂದು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ನಾನು ಯೂನಿಟ್ 1 ನಲ್ಲಿ ಆಗ್ಲೇ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ರೆಫರ್ ಬ್ಯಾಕ್ ಮೈ ಯೂನಿಟ್ 1 ಕ್ಲಾಸಸ್. ಸೊ ಟುಡೇ ವಿ ವಿಲ್ ಸಿ ಫ್ರಮ್ ಯೂನಿಟ್ 2, ದಟ್ ಈಸ್ ಫೈನಾನ್ಷಿಯಲ್ ಮಾರ್ಕೆಟ್ ಇನ್ ಡೀಟೇಲ್. ದಟ್ ಈಸ್ ವಾಟ್ ಆರ್ ದ ಫೀಚರ್ಸ್ ಮತ್ತೆ ಇಂಪಾರ್ಟೆನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ಮಾರುಕಟ್ಟೆಗಳು ಎದಕ್ ಬೇಕು, ಅದ್ರ ಬೆನಿಫಿಟ್ಸ್ ಏನು. ಸೊ ಆಲ್ ದೀಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ಮತ್ತೆ ಕ್ಲಾಸಿಫಿಕೇಶನ್ಸ್, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಓಕೆ, ಸೊ ಒನ್ಸ್ ಅಗೇನ್ ವಿ ವಿಲ್ ಸಿ ದ ಮೀನಿಂಗ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಹಣಕಾಸು ಮಾರುಕಟ್ಟೆ ಅಂದರೆ ಮಾರುಕಟ್ಟೆಯನ್ನು ಸೂಚಿಸುತ್ತದೆ. ಅಲ್ಲಿ ಷೇರುಗಳು, ಡಿಬೆಂಚರ್ಗಳು, ಬಾಂಡ್ಗಳು, ಕರೆನ್ಸಿಗಳು ಮುಂತಾದ ಹಣಕಾಸಿನ ಸ್ವತ್ತುಗಳ ರಚನೆ ಮತ್ತು ವ್ಯಾಪಾರ ನಡೆಯುತ್ತದೆ. ಇದು ಉಳಿಸುವವರು ಮತ್ತು ಹೂಡಿಕೆದಾರರ ನಡುವೆ ಹಣವನ್ನು ಒಟ್ಟುಗೂಡಿಸುವ ಮೂಲಕ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತದೆ. ಸೊ ಆಸ್ ಯು ಆಲ್ ನೋ, ಫೈನಾನ್ಷಿಯಲ್ ಮಾರ್ಕೆಟ್ is a place where the savers and the investors will come together and do the transactions. Then next, ಹಣಕಾಸಿನ ಮಾರುಕಟ್ಟೆ ಖರೀದಿದಾರರಿಗೆ ಮತ್ತು ಮಾರಾಟಗಾರರಿಗೆ ಬೇಡಿಕೆ ಮತ್ತು ಪೂರೈಕೆ ಅಂಶಗಳಿಂದ ನಿರ್ಧರಿಸಲ್ಪಟ್ಟ ಬೆಲೆಗೆ ಆಸ್ತಿಗಳನ್ನು ವ್ಯಾಪಾರ ಮಾಡಲು ಒಂದು ವೇದಿಕೆಯನ್ನು ಒದಗಿಸುತ್ತದೆ. ಇಟ್ ವಿಲ್ ಗಿವ್ ಅ ಪ್ಲಾಟ್ಫಾರ್ಮ್. ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಒಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆಯನ್ನ ಒದಗಿಸುತ್ತದೆ. ಫಾರ್ ಹೂಮ್? ಟು ದಿ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಆಫ್ ವೇರಿಯಸ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇಟ್ ಗಿವ್ಸ್ ಅ ಪ್ಲಾಟ್ಫಾರ್ಮ್, ಒಂದು ವೇದಿಕೆಯನ್ನ ಒದಗಿಸುತ್ತದೆ. ಸೊ ಹಿಯರ್ ವಾಟ್ ಆರ್ ದಿ ಫಂಕ್ಷನ್ಸ್? ಹಣಕಾಸು ಮಾರುಕಟ್ಟೆ ಕಾರ್ಯಗಳನ್ನು ನಾವು ಇಲ್ಲಿ ವಿ ವಿಲ್ ಸಿ ದ ಫಂಕ್ಷನ್ಸ್. ಫಸ್ಟ್ ಒನ್, ಇದು ಉಳಿತಾಯವನ್ನು ಸಜ್ಜುಗೊಳಿಸಲು ಅನುಕೂಲ ಮಾಡಿಕೊಡುತ್ತದೆ ಮತ್ತು ಅದನ್ನು ಹೆಚ್ಚು ಉತ್ಪಾದಕ ಬಳಕೆಗೆ ಇರಿಸುತ್ತದೆ. ದಟ್ ಈಸ್, ಇಟ್ ಫೆಸಿಲಿಟೇಟ್ಸ್ ಮೊಬಿಲೈಸೇಷನ್ ಆಫ್ ಸೇವಿಂಗ್ಸ್ ಅಂಡ್ ಪುಟ್ಸ್ ಇಟ್ ಟು ದ ಮೋಸ್ಟ್ ಪ್ರೊಡಕ್ಟಿವ್ ಯೂಸ್. ಸೊ ಸೇವಿಂಗ್ಸ್, ನಾವು ಏನು ಉಳಿತಾಯ ಮಾಡಿರ್ತಾರೆ, ಪೀಪಲ್ ಹೂ ಸೇವ್ ಮನಿ, ಅವರಿಂದ ಯಾರಿಗ್ ಬೇಕು, ಯಾರು ಮುಂದೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಅನ್ಕೊಂಡಿದಾರೋ ಅವರಿಗೆ ಆ ದುಡ್ಡನ್ನ, ಆ ಸೇವಿಂಗ್ಸ್ ಅನ್ನ ಅವ್ರ ಏನು ದೇ ವಿಲ್ ಬ್ರಿಂಗ್ ಇಟ್ ಟು ದಿ ಇನ್ವೆಸ್ಟರ್ಸ್. ಸೊ ಇಟ್ ಫೆಸಿಲಿಟೇಟ್ಸ್. ಓಕೆ, ದೆನ್ ಸೆಕೆಂಡ್ ಫಂಕ್ಷನ್ ಏನ್ರಿ? It helps in determining the price of the securities. The frequent interaction between investors helps in fixing the price of securities on the basis of their demand and supply. ಇದು ಸೆಕ್ಯೂರಿಟಿಗಳ ಬೆಲೆಯನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ. ನೋಡ್ರಿ, ಬೆಲೆ ಹೆಂಗ್ ನಿರ್ಧರಿಸ್ತೀವಿ ನಾವು? ಡಿಪೆಂಡಿಂಗ್ ಆನ್ ದ ಡಿಮಾಂಡ್ ಮತ್ತೆ ಸಪ್ಲೈ. ನೀವು ಎಕನಾಮಿಕ್ಸ್ ಅಲ್ಲಿ ಕಲ್ತೀರಿ, ಪ್ರೈಸ್ ಇಸ್ ಆಲ್ವೇಸ್ ರಿಲೇಟೆಡ್ ಆರ್ ಕನೆಕ್ಟೆಡ್ ಟು ಡಿಮಾಂಡ್ ಮತ್ತೆ ಸಪ್ಲೈ ಮ್ಯಾಗ ಅದು ಡಿಪೆಂಡ್ ಅದ. ಅದೇ ತರನೇ ದ ಸೇಮ್ ಎಫೆಕ್ಟ್ ಈಸ್ ವಿತ್ ಫೈನಾನ್ಷಿಯಲ್ ಮಾರ್ಕೆಟ್ ಸೆಕ್ಯೂರಿಟೀಸ್. ಓಕೆ, ಹೂಡಿಕೆದಾರರ ನಡುವಿನ ಆಗಾಗ್ಗೆ ಸಂವಹನವು ಮಾರುಕಟ್ಟೆಯಲ್ಲಿನ ಬೇಡಿಕೆ ಮತ್ತು ಪೂರೈಕೆಯ ಆಧಾರದ ಮೇಲೆ ಸೆಕ್ಯೂರಿಟಿಗಳ ಬೆಲೆಯನ್ನು ನಿಗದಿಪಡಿಸಲು ಸಹಾಯ ಮಾಡುತ್ತದೆ. ಸೊ ಈ ಫೈನಾನ್ಷಿಯಲ್ ಮಾರ್ಕೆಟ್ ಏನ್ರಿ? ಇಟ್ ವಿಲ್ ಹೆಲ್ಪ್ ಇನ್ ಡಿಸೈಡಿಂಗ್ ದ ಪ್ರೈಸ್ ಆಫ್ ದ ಸೆಕ್ಯೂರಿಟೀಸ್. ದೆನ್ ಮೂರನೇದೇನ್ರಿ? ವಿನಿಮಯವನ್ನು ಸುಗಮಗೊಳಿಸುವ ಮೂಲಕ ಇದು ವಹಿವಾಟು ಮಾಡಬಹುದಾದ ಸ್ವತ್ತುಗಳಿಗೆ ದ್ರವ್ಯತೆಯನ್ನು ಒದಗಿಸುತ್ತದೆ. ದಟ್ ಈಸ್ ಇದು ಏನು, ಇಟ್ ವಿಲ್ ಗಿವ್ ಲಿಕ್ವಿಡಿಟಿ. ಓಕೆ, ಏಕೆಂದ್ರೆ ಹೂಡಿಕೆದಾರರು ಮತ್ತು ಭದ್ರತೆಗಳನ್ನು ಸುಲಭವಾಗಿ ಮಾರಾಟ ಮಾಡಬಹುದು ಮತ್ತು ಸ್ವತ್ತುಗಳನ್ನು ನಗದು ರೂಪದಲ್ಲಿ ಪರಿವರ್ತಿಸಬಹುದು. ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಟು tradable assets by facilitating the exchange
ಆಸ್ ದ ಇನ್ವೆಸ್ಟರ್ಸ್ ಕ್ಯಾನ್ ರೆಡಿಲಿ ಸೆಲ್ ದೇರ್ ಸೆಕ್ಯೂರಿಟೀಸ್. ನೋಡ್ರಿ, ಯಾರಿಗ್ ಸೇಲ್ ಮಾಡ್ಬೇಕು, ಶೇರ್ಸ್, ಡಿಬೆಂಚರ್ಸ್ ಇವನ್ನೆಲ್ಲ ಸೇಲ್ ಮಾಡ್ಬೇಕು ಅಂತ ಅನ್ಕೊಂಡಿದಾರೋ ಅವ್ರಿಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಹೋಗಿ ತಮ್ಮ ಶೇರ್ಸ್ ಅದೇನ್ ಸೆಲ್ ಮಾಡ್ಬೇಕು ಅದನ್ನ ಮಾರಾಟ ಮಾಡ್ಕೊಂಡು ಅದರಿಂದ ಅವ್ರಿಗೆ ಇಮ್ಮಿಡಿಯೇಟ್ ಕ್ಯಾಶ್ ಬಂದ್ಬಿಡತ್ತೆ. ದೇ ಕ್ಯಾನ್ ಗೋ ಅಂಡ್ ಸೆಲ್ ದೇರ್ ಶೇರ್ಸ್ ಇನ್ ದ ಮಾರ್ಕೆಟ್ ಅಂಡ್ ಗೆಟ್ ದ ಮನಿ. ಸೊ ಇಮ್ಮಿಡಿಯೇಟ್ ಆಗಿ ಅವರಿಗೆ ದುಡ್ಡು ಬೇಕಾದಾಗ ಅಂತ ಶೇರ್ಸ್ ಡಿಬೆಂಚರ್ಸ್ ಅನ್ನ ಆ ಮಾರ್ಕೆಟ್ ಅಲ್ಲಿ ಹೋಗಿಟ್ರೆ ಇಮ್ಮಿಡಿಯೇಟ್ಲಿ ದೇ ವಿಲ್ ಗೆಟ್ ದ ಮನಿ. ಇದಕ್ಕೆ ನಾವು ಲಿಕ್ವಿಡಿಟಿ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಪಾಸಿಬಲ್ ಇಫ್ ದೇರ್ ಈಸ್ ಅ ಫೈನಾನ್ಷಿಯಲ್ ಮಾರ್ಕೆಟ್. ದೆನ್ ಫೋರ್ತ್ ಇಸ್ ಇಟ್ ಸೇವ್ಸ್ ದ ಟೈಮ್. ನೋಡ್ರಿ, ಹೂಡಿಕೆದಾರರ ಸಮಯ, ಹಣ ಮತ್ತು ಪ್ರಯತ್ನಗಳನ್ನು ಉಳಿಸುತ್ತದೆ. ಏಕೆಂದರೆ ಅವರು ಸಂಭಾವ್ಯ ಖರೀದಿದಾರರು ಅಥವಾ ಸೆಕ್ಯೂರಿಟಿಗಳ ಮಾರಾಟಗಾರರನ್ನು ಹುಡುಕಲು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಬೇಕಾಗಿಲ್ಲ. ಅಂದ್ರೆ ಈ ತರ ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಅಲ್ಲಿ ಒಂದು ಒಳ್ಳೆ ಸಿಸ್ಟಮ್ಯಾಟಿಕ್ ಫೈನಾನ್ಷಿಯಲ್ ಮಾರ್ಕೆಟ್ ಎಲ್ಲಿದೆ ಅಲ್ಲಿ ಯಾರಿಗೆ ಸೇಲ್ ಮಾಡ್ಬೇಕು, ಹೆಂಗ್ ಸೇಲ್ ಮಾಡ್ಬೇಕು, ಈ ತರ ಒಂದು ವಿಚಾರಗಳನ್ನ ಇದ್ ಮಾಡ್ಕೊಂಡು ಥಿಂಕ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎವ್ರಿಥಿಂಗ್ ಇಸ್ ರೆಡಿ. ಮಾರ್ಕೆಟ್ ರೆಡಿ ಇದ್ದಾಗ, ಮಾರ್ಕೆಟ್ ಒಳ್ಳೆ ರೀತಿ ನಡೀತಾ ಇದ್ರೆ, ಯಾರಿಗ್ ಸೇಲ್ ಮಾಡ್ಬೇಕು, ಪರ್ಚೇಸ್ ಮಾಡೋರಿದ್ರೆ ಇನ್ವೆಸ್ಟರ್ಸ್, ಟ್ರೇಡರ್ಸ್, ಸೊ ಅವ್ರಲ್ಲಿ ಹೋಗಿ ಇಮ್ಮಿಡಿಯೇಟ್ ದೇ ಕ್ಯಾನ್ ಸೆಲ್ ದೇರ್ ಶೇರ್ಸ್ ಆರ್ ಬೈ ದೇರ್ ಶೇರ್ಸ್. ಸೊ ಅಕಸ್ಮಾತ್ ಸ್ಟಾಕ್ ಮಾರ್ಕೆಟ್ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇವೆಲ್ಲ ಎಕ್ಸ್ಚೇಂಜಸ್ ಮಾರ್ಕೆಟ್ಸ್ ಇಲ್ಲ ಅಂತಂದ್ರೆ ಈ ಶೇರ್ಸ್ ಅನ್ನ ಎಲ್ಲಿ ಮಾರಾಟ ಮಾಡ್ಬೇಕು, ಅವರು ಎಲ್ಲಿ ಅವ್ರು ಇಮಿಡಿಯೇಟ್ ಕ್ಯಾಶ್ ಬೇಕು ಅಂತಂದ್ರೆ ಎಲ್ಲಿ ಹೋಗಿ ಅವ್ರು ಮಾರಾಟ ಮಾಡ್ಬೇಕು. ಸೊ ಇವೆಲ್ಲ ನೋಡ್ಕೊಂಡಾಗ ಒಳ್ಳೆ ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಇದ್ದಲ್ಲಿ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ಗೆಟಿಂಗ್ ಇನ್ ಇಮಿಡಿಯೇಟ್ ಮನಿ ಅಂಡ್ ದಿ ಕ್ಯಾನ್ ಸೇವ್ ಟೈಮ್. Fifth one is the financial market may or may not have a physical location. That is, ಹಣಕಾಸು ಮಾರುಕಟ್ಟೆಯು ಭೌತಿಕ ಸ್ಥಳವನ್ನು ಹೊಂದಿರಬಹುದು ಅಥವಾ ಇಲ್ಲದಿರಬಹುದು. ಅಂದರೆ ಹಣಕಾಸು ವ್ಯಾಪಾರಿಗಳ ನಡುವೆ ಆಸ್ತಿಯ ವಿನಿಮಯವು ಅಂತರ್ಜಾಲ ಅಥವಾ ಫೋನ್ ಅಲ್ಲೂ ಕೂಡ ನಡೆಯಬಹುದು. ಸೊ ನೋಡ್ರಿ, ಇದೊಂದು ಲೇಟೆಸ್ಟ್ ಆಡೆಡ್ ಫಂಕ್ಷನ್. ಅದು ಏನಂತಂದ್ರೆ ಮಾರ್ಕೆಟ್ ಅಂತಂದ್ರೆ ಫಿಸಿಕಲ್ ಆಗಿ ಖುದ್ದಾಗಿ ಅಲ್ಲಿ ಇನ್ವೆಸ್ಟರ್ಸ್, ಶೇರ್ ಬ್ರೋಕರ್ಸ್ ಇವರೆಲ್ಲ ಅಲ್ಲಿ ಖುದ್ದಾಗಿ ಹೋಗಿ ನಿಂತು ಸೇಲ್ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗೆಲ್ಲಾನು ಆನ್ಲೈನ್ ಮಾಡ್ತಾ ಇದ್ದಾರೆ, ಎಲ್ಲಾನು ಆನ್ಲೈನ್ ಟ್ರೇಡಿಂಗ್ ಆಗತ್ತೆ. ಮಾರಾಟ ಮಾಡೋರು ಸೇಲ್ ಮಾಡ್ತಾರೆ, ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡ್ತಾರೆ. ಸೊ ಈವನ್ ಫೋನ್ ಅಲ್ಲೂ ಕೂಡ ಅವರು ಬಿಸ್ನೆಸ್ ಅನ್ನ ಮಾಡಬಹುದು. ಈ ಒಂದು ಫೆಸಿಲಿಟಿ ಎಲ್ಲಿದೆ ಹೇಳಿ? ಇಟ್ ಈಸ್ ವಿತ್ ಅ ಗುಡ್ ಫೈನಾನ್ಷಿಯಲ್ ಮಾರ್ಕೆಟ್. ಸೊ ದೀಸ್ ಆರ್ ದಿ ಫಂಕ್ಷನ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಓಕೆ, ಸೊ ಫಸ್ಟ್ ಒನ್ ಇಸ್ ಒಳ್ಳೆ ಒಂದು ಸೇವಿಂಗ್ಸ್ ಏನ್ರಿ, ಉಳಿತಾಯ ಮತ್ತು ಇನ್ವೆಸ್ಟ್ಮೆಂಟ್ ಗೆ ಏನದು ದೇ ವಿಲ್ ಗಿವ್ ಅ ಬ್ರಿಡ್ಜ್. ದೆನ್ ಸೆಕೆಂಡ್ ಈಸ್ ಪ್ರೈಸ್, ಶೇರ್ಸ್, ಇದು ಸೆಕ್ಯೂರಿಟೀಸ್, ಶೇರ್ಸ್, ಡಿಬೆಂಚರ್ಸ್ ಇವುಗಳದೇನ ಪ್ರೈಸ್ ಅನ್ನ ಡಿಸೈಡ್ ಮಾಡ್ಲಿಕ್ಕೆ ಇದು ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸುತ್ತದೆ. ದೆನ್ ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ. ಇಮ್ಮಿಡಿಯೇಟ್ ಕ್ಯಾಶ್ ಬೇಕು ಅಂತಂದ್ರೆ, ಇಮ್ಮಿಡಿಯೇಟ್ ಅದನ್ನ ಸೇಲ್ ಮಾಡ್ಬೇಕು ಅಂತಂದ್ರೆ ಅದಕ್ಕೂ ಸಹಿತ ಎಲ್ಲಾ ತರದ ಫೆಸಿಲಿಟಿ ಸ್ಟಾಕ್ ಮಾರ್ಕೆಟ್ ಕೊಡತ್ತೆ. ನೆಕ್ಸ್ಟ್ ಇದರಿಂದ ಏನ್ರಿ, ಟೈಮು, ಈ ಇನ್ವೆಸ್ಟರ್ಸ್ ಟೈಮು, ಮನಿ, ಎನರ್ಜಿ ಇವೆಲ್ಲ ಸೇವ್ ಆಗತ್ತೆ. ಲಾಸ್ಟ್ ಏನ್ರಿ, ಇದು ಫಿಸಿಕಲ್ ಆಗಿ ಹೋಗ್ಬೇಕಂತನೂ ಇಲ್ಲ. ಈಗಂತೂ ಎಲ್ಲಾನು ಆನ್ಲೈನ್ ಆಗ್ತಾ ಇದೆ ಥ್ರೂ ಡಿಮ್ಯಾಟ್ ಅಕೌಂಟ್ಸ್ ಅಂತ ಹೇಳ್ತೀವಿ. ಡಿಮ್ಯಾಟೀರಿಯಲೈಸೇಷನ್ ಅಕೌಂಟ್ ಅಂತ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಅಲ್ಲೇ ಅವ್ರ ಆ ಟ್ರೇಡಿಂಗ್ ಅನ್ನ ಮಾಡಬಹುದು ಅಥವಾ ಫೋನ್ ಅಲ್ಲೂ ಕೂಡ ಅವ್ರ ತಮ್ಮ ಬಿಸ್ನೆಸ್ ಅನ್ನ ಮಾಡಬಹುದು. ಸೊ ದೀಸ್ ಆರ್ ದಿ ಫಂಕ್ಷನ್ಸ್. ಸೊ ಲೆಟ್ ಅಸ್ ಸಿ ದ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಹಣಕಾಸು ಮಾರುಕಟ್ಟೆಗಳ ವಿಧಗಳು. ಓಕೆ, ಈ ವಿಧಗಳು ಬೇರೆ, ಕ್ಲಾಸಿಫಿಕೇಶನ್ ಮುಂದೆ ಬರುತ್ತೆ. ಸೊ ಇನ್ ಕ್ಲಾಸಿಫಿಕೇಶನ್ ವಿ ವಿಲ್ ಸಿ ಇನ್ ಡೀಟೇಲ್ ಬೇಸ್ಡ್ ಆನ್ ಸಮ್ ಕ್ರೈಟೀರಿಯಾಸ್. ಸೊ ಇಲ್ಲಿ ಬರೇ ವಿಧಗಳು. ಸೊ ಹಿಯರ್ ಆಲ್ಮೋಸ್ಟ್ 3 to 4 ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಆರ್ ದೇರ್. ಓಕೆ, ಸೊ ಹಿಯರ್ ಈ ಫಂಕ್ಷನ್ಸ್ ಏನಿದೆ, ಈ ಫಂಕ್ಷನ್ಸ್ ನಿಮ್ಗೆ 5 ಮಾರ್ಕ್ಸ್ ಬರಬಹುದು. ದೀಸ್ ಆರ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್. ಓಕೆ, ಅಂಡ್ ದೆನ್ ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಇದೇನ್ರಿ, ಇವು
ಎರಡೆರಡು ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಬೀಳೋ ಕ್ವೆಶ್ಚನ್ಸ್ ಇವೆಲ್ಲ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದಿ. ಫಸ್ಟ್ ಒನ್, ಓವರ್ ದಿ ಕೌಂಟರ್ ಮಾರ್ಕೆಟ್, OTC ಅಂತ ಕೇಳ್ಬೋದು. ವಾಟ್ ಈಸ್ OTC? ಓವರ್ ದ ಕೌಂಟರ್ ಮಾರ್ಕೆಟ್ ಏನಿದು? ಓವರ್ ದ ಕೌಂಟರ್ ಮಾರ್ಕೆಟ್ ವಿಕೇಂದ್ರೀಕೃತ ಮಾರುಕಟ್ಟೆಯಾಗಿದೆ. ಸೊ ಇದು ಡಿಸೆಂಟ್ರಲೈಸ್ಡ್, ಅಂದ್ರೆ ಒಂದು ಪರ್ಟಿಕ್ಯುಲರ್ ಸೆಂಟರ್ ಅಥವಾ ಹೆಡ್ ಆಫೀಸ್ ಇರಲ್ಲ. ಇಟ್ ಈಸ್ ಡಿಸೆಂಟ್ರಲೈಸ್ಡ್. ಓಕೆ, ಎಲ್ಲ ಕಡೆನೂ ಬ್ರಾಂಚಸ್ ಇರ್ತವೆ. ಇದು ಭೌತಿಕ ಸ್ಥಳಗಳನ್ನು ಹೊಂದಿಲ್ಲ ಮತ್ತು ವ್ಯಾಪಾರವನ್ನು ಆನ್ಲೈನ್ ನಲ್ಲಿ ನಡೆಸಲಾಗುತ್ತದೆ. ಮಾರುಕಟ್ಟೆ ಭಾವಿಸುವವರು ಬ್ರೋಕರ್ ಅಲ್ಲದೆ ಎರಡು ಪಕ್ಷಗಳ ನಡುವೆ ನೇರವಾಗಿ ಭದ್ರತೆಗಳನ್ನು ವ್ಯಾಪಾರ ಮಾಡುತ್ತಾರೆ. ನೋಡ್ರಿ, ಇಲ್ಲಿ ದೇರ್ ಇಸ್ ನೋ ಮೀಡಿಯೇಟರ್ಸ್ ಅಥವಾ ಬ್ರೋಕರ್ಸ್ ಅಂತ ನಾವೇನ್ ಹೇಳ್ತೀವಲ್ಲ, ಸ್ಟಾಕ್ ಮಾರ್ಕೆಟ್ ಬ್ರೋಕರ್ಸ್, ಅವ್ರು ಯಾರು ಇರಲ್ಲ. ಓನ್ಲಿ ದ ಬೈಯರ್ ಮತ್ತೆ ಸೆಲ್ಲರ್ ನಡುವೆ ಡೈರೆಕ್ಟ್ ಟ್ರಾನ್ಸಾಕ್ಷನ್ ಇರುತ್ತೆ. ಮತ್ತೆ ಫಿಸಿಕಲ್ ಆಗಿ ಅವರು ಅಲ್ಲಿ ಖುದ್ದಾಗಿ ಹೋಗಿ ಏನು ಸೇಲ್ ಅಥವಾ ಪರ್ಚೇಸ್ ಮಾಡಲ್ಲ, ಎಲ್ಲಾನು ಆನ್ಲೈನ್ ಮಾಡ್ತಾರೆ. ಮತ್ತೆ ಇನ್ನೊಂದೇನ್ರಿ, ಸಾಮಾನ್ಯವಾಗಿ OTC ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡುವ ಕಂಪನಿಗಳು ಪ್ರಾಥಮಿಕ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡುವ ಕಂಪನಿಗಳಿಗಿಂತ ಚಿಕ್ಕದಾಗಿರತ್ತೆ. ಏಕೆಂದರೆ OTC ಮಾರುಕಟ್ಟೆಗಳಲ್ಲಿ ಕಡಿಮೆ ನಿಯಂತ್ರಣ ಅಗತ್ಯವಿರುತ್ತದೆ ಮತ್ತು ಬಳಸಲು ಕಡಿಮೆ ವೆಚ್ಚವಾಗುತ್ತದೆ. ನೋಡ್ರಿ, ಹಿಯರ್ ದೇ ಆರ್ ಆಲ್ ಕಂಪನೀಸ್ ವಿಚ್ ಆರ್ ಆಫ್ ಸ್ಮಾಲರ್ ಸೈಜ್. ಸೊ ಈ ಪ್ರೈಮರಿ ಮಾರ್ಕೆಟ್ ಅಂತಂದ್ರೆ ಏನ್ರಿ, ಫಸ್ಟ್ ಇಶ್ಯೂ IPO, ಇನಿಷಿಯಲ್ ಪಬ್ಲಿಕ್ ಆಫರ್ಸ್, ಅಂದ್ರೆ ಕಂಪನಿಗಳು ಫಸ್ಟ್ ಟೈಮ್ ಏನ್ ಸೇಲ್ಸ್ ಅನ್ನ ತಮ್ಮ ಶೇರ್ಸ್ ಅನ್ನ ಹಾಕ್ತಾರಲ್ಲ ಅಂತ ಕಂಪನೀಸ್, ದೇ ಆರ್ ಆಲ್ ಬಿಗ್ ಕಂಪನೀಸ್. ಆದ್ರೆ ಅವರನ್ನ ಕಂಪೇರ್ ಮಾಡ್ಕೊಂಡ್ರೆ OTC ಮಾರ್ಕೆಟ್ ಅಲ್ಲಿ ಪರ್ಚೇಸ್ ಸೇಲ್ ಮಾಡೋ ಕಂಪನೀಸ್ ಏನ್ರಿ, ಶೇರ್ಸ್ ಏನ್ರಿ, ದೇ ಆರ್ ಆಲ್ ಸ್ಮಾಲ್ ಕಂಪನೀಸ್. ಯಾಕಂದ್ರೆ ಅಲ್ಲಿ ನಿಯಂತ್ರಣ ಕಡಿಮೆ ಇರತ್ತೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ದೇರ್ ವೋಂಟ್ ಬಿ ಮಚ್ ರೆಸ್ಟ್ರಿಕ್ಷನ್ಸ್ ಆನ್ ದಿ ಟ್ರೇಡಿಂಗ್. ಸೊ ಇಲ್ಲಿ ಓವರ್ ದ ಕೌಂಟರ್ ಮಾರ್ಕೆಟ್ ಅಂದ್ರೆ ಇದೊಂದು ಡಿಸೆಂಟ್ರಲೈಸ್ಡ್, ವಿಕೇಂದ್ರೀಕೃತ ಮಾರುಕಟ್ಟೆ. ಮತ್ತೆ ಇಲ್ಲಿ ಯಾವುದೇ ತರ ಬ್ರೋಕರ್ಸ್ ಇರಲ್ಲ. ಮತ್ತೆ ಇದು ನೇರವಾಗಿರೋ ಒಂದು ಟ್ರಾನ್ಸಾಕ್ಷನ್. ನೇರವಾಗಿ ಅಂತಂದ್ರೆ ಯಾರ ಮಧ್ಯೆ? ಫ್ರಮ್ ದಿ ಬೈಯರ್ಸ್ ಮತ್ತೆ ಸೆಲ್ಲರ್ಸ್ ಆಫ್ ಸೆಕ್ಯೂರಿಟೀಸ್. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಫಸ್ಟ್ ಟೈಪ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಎರಡನೇದೇನ್ರಿ, ಬಾಂಡ್ ಮಾರ್ಕೆಟ್. ಬಾಂಡ್ ಎನ್ನುವುದು ಒಂದು ಭದ್ರತೆಯಾಗಿದ್ದು ಇದರಲ್ಲಿ ಹೂಡಿಕೆದಾರರು ಪೂರ್ವ ಸ್ಥಾಪಿತ ಬಡ್ಡಿ ದರದಲ್ಲಿ ನಿಗದಿತ ಅವಧಿಗೆ ಹಣವನ್ನು ಸಾಲವಾಗಿ ನೀಡುತ್ತಾರೆ. ಯೋಜನೆಗಳು ಮತ್ತು ಕಾರ್ಯಚಟುವಟಿಕೆಗಳಿಗೆ ಹಣಕಾಸು ಒದಗಿಸಲು ನಿಗಮಗಳು ಮತ್ತು ಪುರಸಭೆಗಳು, ರಾಜ್ಯಗಳು ಮತ್ತು ಸಾರ್ವಭೌಮ ಸರ್ಕಾರಗಳು ಬಾಂಡ್ಗಳನ್ನು ನೀಡುತ್ತದೆ. ಸೊ ಇಟ್ ಈಸ್ ಅ ಸೆಕ್ಯೂರಿಟಿ. ಇದು ಒಂದು ತರ ಸೆಕ್ಯೂರಿಟಿ ವೇರ್ ಇನ್ವೆಸ್ಟರ್ ಲೋನ್ಸ್ ಮನಿ ಫಾರ್ ಅ ಡಿಫೈನ್ಡ್ ಪೀರಿಯಡ್. ಒಂದು ಪ್ರೀ ಡಿಟರ್ಮೈನ್ಡ್ ಡೇಟಿಗೆ ಪ್ರೀ ಡಿಟರ್ಮೈನ್ಡ್ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರಕ್ಕೆ ಅವರು ಫಿಕ್ಸ್ ಮಾಡಿ ಇಂಥ ತಾರೀಕಿಗೆ ನಾವು ಇದನ್ನ ಸೇಲ್ ಮಾಡಬೇಕು ಅಂತ ದೇ ವಿಲ್ ಹ್ಯಾವ್ ಅನ್ ಅಗ್ರಿಮೆಂಟ್. ಅಂಡ್ these bonds are issued generally by the corporations, municipalities, states, government to finance project. ದೊಡ್ಡ ಪ್ರಾಜೆಕ್ಟ್ಸ್, ಈಗ ರೋಡ್ ಕನ್ಸ್ಟ್ರಕ್ಷನ್ ಅಥವಾ ಯಾವುದೇ ಒಂದು ದೊಡ್ಡ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಕ್ಯಾನ್ಸರ್ ಹಾಸ್ಪಿಟಲ್ಸ್ ಇರ್ಬೋದು. ಈ ತರ ಹಾಸ್ಪಿಟಲ್ಸ್ ಅಥವಾ ದೊಡ್ಡ ಪ್ರಾಜೆಕ್ಟ್ಸ್ ಏನಿದಾವೆ ಸರ್ಕಾರದ್ದು, ಇದನ್ನ ಫೈನಾನ್ಸ್ ಮಾಡ್ಲಿಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು ಅಥವಾ ಮುನ್ಸಿಪಾಲಿಟೀಸ್, ಕಾರ್ಪೊರೇಷನ್ಗಳು ಇಂಥ ಬಾಂಡ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಇಶ್ಯೂ ಮಾಡ್ತಾರೆ. ಯಾಕಂದ್ರೆ ಈ ಬಾಂಡ್ ಗಳನ್ನ ಸೇಲ್ ಮಾಡ್ಕೊಂಡು ಅವರ ದುಡ್ಡನ್ನ ಈ ತರ ಪ್ರಾಜೆಕ್ಟ್ಸ್ ಗೆ ಬಳಕೆ ಮಾಡ್ತಾರೆ. ಓಕೆ, ಸೊ ದೀಸ್ ಆರ್ ಬಾಂಡ್ ಮಾರ್ಕೆಟ್. ದೆನ್ ಮೂರನೇ ಟೈಪ್ ಏನ್ರಿ, ಮನಿ ಮಾರ್ಕೆಟ್. ಇದನ್ನ ನೀವು ಆಲ್ರೆಡಿ ಹ್ಯಾವ್ ಎಕ್ಸ್ಪ್ಲೈನ್ಡ್. ಸೊ ಹಣದ ಮಾರುಕಟ್ಟೆಗಳು ಹೆಚ್ಚಿನ ದ್ರವ್ಯತೆ, ಅಲ್ಪಾವಧಿಯ ಸೆಕ್ಯೂರಿಟಿಗಳೊಂದಿಗೆ ಹೊಂದಿದ್ದು ಇದೇನ್ರಿ, 1 ವರ್ಷಕ್ಕಿಂತ ಕಡಿಮೆ ಡ್ಯೂರೇಷನ್ ಇರುತ್ತೆ. ವಿದಿನ್ 1 year ಟೈಮ್ ಅದನ್ನ ವಾಪಸ್ ಕೊಡ್ಬೇಕಾಗತ್ತೆ. ಈ ಮಾರ್ಕೆಟ್ ಅಲ್ಲಿ ಸೆಕ್ಯೂರಿಟೀಸ್ ವ್ಯವಹರಿಸುತ್ತವೆ ಮತ್ತು ಹೆಚ್ಚಿನ ಮಟ್ಟದ ಸುರಕ್ಷತೆ ಮತ್ತು ಹೂಡಿಕೆಯಲ್ಲಿ ಕಡಿಮೆ ಆದಾಯದಿಂದ ನಿರೂಪಿಸಲ್ಪಡುತ್ತದೆ. ಅವುಗಳಲ್ಲಿ ಹಣದ ಮಾರುಕಟ್ಟೆ
ಮ್ಯೂಚುವಲ್ ಫಂಡ್ಗಳು, ಠೇವಣಿ, ಅಲ್ಪಾವಧಿ ಪ್ರಮಾಣ ಪತ್ರಗಳು, ಖಜಾನೆ ಬಿಲ್ಗಳು ಇತ್ಯಾದಿಗಳು ಸೇರಿವೆ. ಸೊ ಇವು ದೀಸ್ ಆರ್ ಆಲ್ ಮೆಚುರಿಟಿ ಟೈಮ್ ಇದ್ರದ್ದು 1 ವರ್ಷಕ್ಕಿಂತ ಕಡಿಮೆ ಇರುತ್ತೆ. ಇಂಥ ಸೆಕ್ಯೂರಿಟೀಸ್ ಅನ್ನ ನಾವು ಇದರಲ್ಲಿ ಮ್ಯೂಚುವಲ್ ಫಂಡ್, ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಸಿಡಿಸ್ ಅಂತ ಹೇಳ್ತೀವಿ, ಅಥವಾ ಟ್ರೆಜರಿ ಬಿಲ್ಸ್, ಓಕೆ, ಗವರ್ಮೆಂಟ್ ಟ್ರೆಜರಿ ಬಿಲ್ಸ್ ಅಂತ ಇರ್ತವೆ. ಇವನ್ನೆಲ್ಲ ಈ ಕ್ಯಾಟಗರಿಯಲ್ಲಿ ಬರುತ್ತೆ. ಮಾರ್ಕೆಟ್, ಮನಿ ಮಾರ್ಕೆಟ್, ದಿಸ್ ಇಸ್ ಶಾರ್ಟ್ ಟರ್ಮ್ ಫೈನಾನ್ಸ್. ದೆನ್ ಫೋರ್ತ್ ಒನ್ ಇಸ್ ಡಿರೈವೇಟಿವ್ಸ್ ಮಾರ್ಕೆಟ್. ಸೊ ದಟ್ ಈಸ್ ವಿತ್ಪನ್ನವು 2 ಅಥವಾ ಹೆಚ್ಚಿನ ಪಕ್ಷಗಳ ನಡುವಿನ ಒಪ್ಪಂದವಾಗಿದ್ದು ಅದರ ಮೌಲ್ಯವು ಒಪ್ಪಿದ ಆಧಾರವಾಗಿರುವ ಹಣಕಾಸು ಆಸ್ತಿ ಅಥವಾ ಸ್ವತ್ತುಗಳ ಗುಂಪನ್ನು ಆಧರಿಸಿದೆ. ವ್ಯುತ್ಪನ್ನಗಳು ದ್ವಿತೀಯಕ ಸೆಕ್ಯೂರಿಟಿಗಳಾಗಿ ಇದರ ಮೌಲ್ಯವು ಅವುಗಳೊಂದಿಗೆ ಸಂಪರ್ಕ ಹೊಂದಿದ ಪ್ರಾಥಮಿಕ ಭದ್ರತೆಯ ಮೌಲ್ಯದಿಂದ ಮಾತ್ರ ಪಡೆಯಲ್ಪಟ್ಟದ್ದು. ಸೊ ಡಿರೈವೇಟಿವ್, ಇಟ್ ಇಸ್ ಅ ಕಾಂಟ್ರಾಕ್ಟ್ ಬಿಟ್ವೀನ್ 2 parties, okay, whose value is based upon underlying financial asset. Then next is Forex market. The Forex ಅಥವಾ foreign exchange market is a market in which participants can buy, sell, exchange and speculate on securities. ವಿದೇಶಿ ವಿನಿಮಯ ಮಾರುಕಟ್ಟೆ ಅಂದರೆ ಭಾಗವಹಿಸುವವರು ಕರೆನ್ಸಿಗಳನ್ನು ಖರೀದಿಸಬಹುದು, ಮಾರಾಟ ಮಾಡಬಹುದು, ವಿನಿಮಯ ಮಾಡಿಕೊಳ್ಳಬಹುದು ಮತ್ತು ಊಹಿಸಬಹುದು. ದಟ್ ಈಸ್ ದೇ ಕ್ಯಾನ್ ಎಕ್ಸ್ಪೆಕ್ಟ್ ಆರ್ ಸ್ಪೆಕ್ಯುಲೇಟ್ ಆನ್ ದಿ ಪ್ರೈಸ್ ಆಫ್ ದ ಕರೆನ್ಸೀಸ್. ಓಕೆ, ನಂತೆ ವಿದೇಶಿ ವಿನಿಮಯ ಮಾರುಕಟ್ಟೆಯು ವಿಶ್ವದಾದ್ಯಂತ ದ್ರವ ಮಾರುಕಟ್ಟೆಯಾಗಿದೆ, ಏಕೆಂದರೆ ನಗದು ಸ್ವತ್ತುಗಳು ಅತ್ಯಂತ ದ್ರವ ರೂಪವಾಗಿರುತ್ತದೆ. ಸೊ ಇಟ್ ಈಸ್ foreign exchange market is where the buyers and sellers will exchange, buy and sell currencies, foreign currencies or money. Okay, so that is called foreign exchange. So hope all of you have understood the 4 types of ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್. ಇವು ಇಂಡಿವಿಜುವಲ್ ಆಗಿ ನಿಮಗೆ 2 ಮಾರ್ಕ್ಸ್ ಕೇಳಬಹುದು. ವಾಟ್ ಈಸ್ OTC ಅಥವಾ ಓವರ್ ದ ಕೌಂಟರ್ ಮಾರ್ಕೆಟ್ ಅಂದ್ರೇನು, ಬಾಂಡ್ ಮಾರ್ಕೆಟ್ ಅಂದ್ರೇನು, ಮತ್ತೆ ಮನಿ ಮಾರ್ಕೆಟ್. ಡಿರೈವೇಟಿವ್ಸ್ ನಿಮ್ಗಷ್ಟು ಬರಲ್ಲ, ಯು ಮೇ ಗೆಟ್ ಸಮ್ ಎನಿ ಟೈಮ್. ದೆನ್ ಫಾರೆಕ್ಸ್ ಮಾರ್ಕೆಟ್ ಅಂದ್ರೇನು ಅಂತಾನು ಬರ್ಬೋದು. ವಾಟ್ ಈಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, ವೇರ್ ದೇ ಆರ್ buying and selling foreign currencies or speculating on the price of the currencies. Okay, so hope you have understood all this. So we shall come with the next unit very soon. Okay, thank you for listening and hope you are making notes and understanding the classes. I'll come back with class 2 of unit 2. Till then, take care. Bye.